ಹೋಟ್ಲ್ ಸ್ಪೆಷಲ್ ಮಸಾಲಾ kebab.com ಅಂತ ಬನ್ನಿ ಒಂದ್ಸಲ. ನಮಸ್ಕಾರ ಬೆಂಗಳೂರು, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಈ ಭಾನುವಾರ ನಾವು ನಮ್ಮ ಆತ್ಮೀಯರಾದಂತಹ ಶೇಖರ್ ಅವರು ಮತ್ತು ಗಗನ್ ಅವರು ನಡೆಸುತ್ತಿರುವ kebab.com ಎಂಬ ಒಂದು ಹೋಟೆಲ್ಗೆ ವಿಸಿಟ್ ಮಾಡಿದ್ವಿ. ಸೊ ಈ ಹೋಟೆಲ್ ಬಂದು ಪೀಣ್ಯ ಸೆಕೆಂಡ್ ಸ್ಟೇಜ್ ಆಟೋ ಗ್ಯಾಸ್ ಅಂದ್ರಲ್ಲಿ ಮೇನ್ ರೋಡ್ ಬಳಿ ಇದೆ. ಈ ವಿಡಿಯೋನ ಸ್ಪೆಷಲ್ ಏನಂದ್ರೆ, ನಮ್ಮ ಶೇಖರ್ ಅವರು ಇಂದು ನಿಮ್ಮ ಮನೆಯಲ್ಲಿ ನೀವು ರುಚಿಕರವಾದಂತಹ ಒಂದು ಸಿಂಪಲ್ ಆಗಿ ಒಂದು ರುಚಿಕರವಾದ ರೆಸಿಪಿ ಚಿಕನ್ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾರೆ. ಸೊ ಬನ್ನಿ ವಿಡಿಯೋನ ಕೊನೆವರೆಗೂ ನೋಡೋಣ. ಈಗ ಸರ್ ನಮಗೆ ಬಿರಿಯಾನಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ಅಂತ ಇವಾಗ ನಮಗೆ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಮನೆಯಲ್ಲಿ ಮಾಡಿಕೊಳ್ಳುವ ರೀತಿಯಲ್ಲಿ ನಮಗೆ ಒಳ್ಳೆ ರೆಸಿಪಿ ಬಿರಿಯಾನಿ ರೆಸಿಪಿ ಇದ್ದಾರೆ. ಸೊ ಸರ್, ಯಾವ ಇಂಗ್ರೀಡಿಯೆಂಟ್ಸ್ ನೀವು ತಗೊಂಡಿದ್ದೀರಾ? ಎಷ್ಟು ಕೆಜಿ ಬಿರಿಯಾನಿ ಮಾಡ್ತಾ ಇದ್ದೀರಾ ಇವಾಗ? ಸರ್, ಇವತ್ತು 1.25 kg ಬಿರಿಯಾನಿ ಮನೇಲೆ ಮಾಡೋ ತರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಮಸಾಲೆ ಐಟಮು ಇದು ಫ್ರೈಗೆ ಪಲ್ಲವು ಮತ್ತೆ ಕಸ್ತೂರಿ ಮೆಂತೆ, ಸೋಂಪು, ಪಲಾವ್ ಎಲೆ ಮತ್ತೆ ಲವಂಗ. ಇದು 1.25 kg, ಒಂದು 8 ಪೀಸ್ ಆದರೆ ಸಾಕು. ಚಕ್ಕೆ ಮತ್ತು ಮರಾಠಿ ಮೊಗ್ಗು, ಏಲಕ್ಕಿ, ಇದು ಮರಾಠಿ ಮೊಗ್ಗು, ಇದು ಜಾಪತ್ರೆ, ಮತ್ತು ಈರುಳ್ಳಿ, ಹಸಿಮೆಣಸಿಕಾಯಿ, ಟೊಮೊಟೊ, ಉಪ್ಪು, ಸನ್ಪ್ಯೂರ್ ಆಯಿಲ್. ಮತ್ತೆ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿದಾದ್ಮೇಲೆ ನಮಗೆ ಸರ್ ಒಂದು ಸ್ಪೆಷಲ್ ಮಸಾಲಾ ತರ ಮಾಡ್ಕೊಂಡಿದ್ದಾರೆ. ಅದು ಸೊಪ್ಪುಗಳಿಂದ ಇರ್ಬೋದು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅವರೇ ಹೇಳ್ತಾರೆ. ಅದನ್ನ ನೀವು ನೋಡ್ಕೊಳ್ಳಿ, ಅದನ್ನ ಹೇಗೆ ರುಬ್ಬಿದರು ಅಂತ ಸಹ ಅವರೊಂದು ಸ್ಪೆಷಲ್ ಆಗಿ ರುಬ್ಬಿದ್ದಾರೆ. ಕೊತ್ತಂಬರಿ, ಮೆಂತ್ಯ, ಮತ್ತೆ ಪುದೀನ, ಪಾಲಕ್, ಮತ್ತೆ ಹಸಿಮೆಣಸಿಕಾಯಿ, ಮತ್ತೆ ನೀರ್ ಹಾಕಲ್ಲ, ಇದಕ್ಕೆ ಮೊಸರು ಹಾಕಿ ರುಬ್ಬಿರೋದು. ಎಲ್ಲರೂ ನೀರ್ ಬಳಸ್ತಾರೆ, ನಮ್ಮನೇಲೆಲ್ಲ ನೀರ್ ಬಳಸ್ತಾರೆ, ಆದ್ರೆ ಇವರು ಮೊಸರು ಈ ಫ್ಲೇವರ್ ನಮ್ಗೆ ಈಗಲೇ ಗೊತ್ತಾಗ್ತಾ ಇದೆ. ಸೊ ಬಿರಿಯಾನಿಗೋಸ್ಕರ ವೇಟ್ ಮಾಡ್ತಾ ಇರಿ. ಇವಾಗ ಬಿರಿಯಾನಿ ಮಾಡೋದು ಹೇಗೆ ಅಂತ ಇವಾಗಲೇ ಸರ್ ತಿಳಿಸ್ಕೊಡ್ತಾರೆ. ಬನ್ನಿ, ಇವತ್ತು 1 kg ಚಿಕನ್ ಬಿರಿಯಾನಿ ಮನೇಲಿ ಹೆಂಗ್ ಮಾಡ್ಕೊಳ್ಳೋದು ನಾನು ತೋರಿಸ್ಕೊಡ್ತೀನಿ. ಸರ್ ಬನ್ನಿ, ನಿಮ್ಗೂ ತೋರಿಸ್ಕೊಡ್ತೀನಿ. ಫಸ್ಟ್ ಸ್ಟವ್ ಹಚ್ಕೊಳ್ಳೋಣ. ಸ್ಟಾರ್ಟಿಂಗ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಮಸಾಲೆ ಎಲ್ಲ ತಿನ್ನೋದಂಗ ಆಗ್ಬಿಡುತ್ತೆ. ಫಸ್ಟ್ಗೆ ನಾವು ಸನ್ಫ್ಯೂರ್ ಆಯಿಲ್ ಎಣ್ಣೆ ಬಳಸ್ತಾ ಇದೀವಿ. 1 kgಗೆ ನೀವು 250 ರಿಂದ 200 ಗ್ರಾಮ್ ನಿಮ್ಗೆ ಎಷ್ಟು ಹಾಕತ್ತೀರಾ ನಿಮ್ಗೆ ನೋಡಿ ಅಳತೆ ಮಾಡಿ. ನಾವು ಮಿನಿಮಮ್ 250 ಗ್ರಾಮ್ ಹಾಕ್ತೀವಿ 1 kgಗೆ. ಇದು 1.25 kgಗೆ 250 ಮೇಲೆ ಸ್ವಲ್ಪ ಇದೆ. ಫಸ್ಟ್ ಎಣ್ಣೆ ಹಾಕೋಣ. ನಾವು ನಮ್ಮ ಹೋಟ್ಲಲ್ಲಿ ಯಾವುದೇ ರೀತಿ ಬೇರೆ ಎಣ್ಣೆ ಬೆಳೆಸಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಅವಾಗಲೇ ತೋರಿಸ್ಕೊಟ್ಟಿದ್ದೀನಿ. ಮಸಾಲ ಎಲ್ಲ ಇದು ಹಾಕ್ಬೇಕು, ಎಲ್ಲ ಒಟ್ಟಿಗೆ ಹಾಕೋಣ. ಈರುಳ್ಳಿ ಹಾಕ್ತಾ ಇದ್ದೀನಿ. ಇವಾಗ ಈರುಳ್ಳಿ ಕೆಂಪಾಗಿದೆ. ಟೊಮೊಟೊ ಮತ್ತೆ ಮೆಣಸಿನಕಾಯಿ ಹಾಕೋಣ. ಅದು ಒಗ್ಗರಣೆಗೆ 4 ಮೆಣಸಿನಕಾಯಿ. ಜಾಸ್ತಿ ಮೆಣಸಿನಕಾಯಿ ಹಾಕಕ್ಕೆ ಹೋಗ್ಬಾರ್ದು, ಬರೀ ಒಗ್ಗರಣೆಗೆ 1 ಇಲ್ಲ 2 ಸ್ಲೈಸ್ ಕಟ್ ಮಾಡ್ಕೊಂಡು ಹಾಕಿದ್ರೆ ಸಾಕು. ಯಾಕೆಂದ್ರೆ ಮಸಾಲೆಗೆ ರುಬ್ಬಿರ್ತೀರ, ಅದರಿಂದ ಖಾರ ಏನು ಬೇಕಾಗಲ್ಲ. ಬರೀ ಒಗ್ಗರಣೆಗೋಸ್ಕರ 1 ಇಲ್ಲ 2 ಸ್ಲೈಸ್ ಕಟ್ ಮಾಡ್ಕೊಂಡ್ರೆ ಸಾಕು. ಒಂದು 1 kg ಬಿರಿಯಾನಿಗೆ ಇಷ್ಟು ಹಾಕಿದ್ರೆ ಸಾಕು, ಜಾಸ್ತಿ ಹಾಕ್ಬಾರ್ದು. ಒಂದು 5 ಗ್ರಾಮು 6 ಗ್ರಾಮ್ ಅಷ್ಟು ಪೆಪ್ಪರ್ ಪೌಡ್ರು. ಇದರ ಮತ್ತೆ ಚೆನ್ನಾಗಿ ಫ್ರೈ ಮಾಡೋಣ. ಸೊ ಸರ್ kebab.com ಸ್ಪೆಷಲ್ ಮಸಾಲೆ ಒಂದು ರೆಡಿ ಮಾಡ್ಕೊಂಡಿರ್ತಾರೆ. ಇದು ನಾರ್ಮಲ್ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿರೋ ಮಸಾಲೆನೇ, ಆದ್ರೆ ಇವ್ರ ಹೋಟ್ಲಲ್ಲಿ ತುಂಬಾ ಸ್ಪೆಷಲ್ ಇವರು ಸಪರೇಟ್ ಆಗಿ ಮಾಡಿರ್ತಾರೆ. ಅವರೇ ಅದ್ರ ಬಗ್ಗೆ ಹೇಳ್ತಾರೆ. ಬಿರಿಯಾನಿ ಮಸಾಲೆ ನಾನು ಅವಾಗ್ಲೇ ನಿಮ್ಗೆ ತೋರಿಸ್ದೆ. ಪ್ಲೇಟ್ ಅಲ್ಲಿ 10 ಐಟಮ್ಸ್ ಪ್ಲೇಟ್ ಮೇಲೆ ನೋಡಿದೆ, ತೋರಿಸಿದೆ. ಅದ್ರ ಜೊತೆಗೆ ಇನ್ನ 7-8 ಐಟಮ್ ಬರುತ್ತೆ. ಟೋಟಲ್ 18 ಐಟಮ್ ಹಾಕಿ ನಾನು ಹೋಮ್ ಮೇಡ್ ಮಸಾಲ ಹಾಕಿ
ಎಲ್ಲ ಇಲ್ಲೇ ಪ್ರಿಪೇರ್ ಮಾಡಿ ರೆಡಿ ಮಾಡೋಣ ಮಸಾಲ ಇದು. ಓಕೆನಾ? ಇದು ನಮ್ಮ ಹೋಟೆಲ್ ಸ್ಪೆಷಲ್ ಮಸಾಲ kebab.com ಅಂತ. ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ, ಟೇಸ್ಟ್ ಮಾಡು ಆಮೇಲೆ ಹೇಳಿ. ಇದು ಒಂದು 12ರಿಂದ 13 ಗ್ರಾಮ್ ಹಾಕಿದ್ರೆ ಸಾಕು. ಈಗ ಇದು ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಪುದೀನ, ಪಾಲಕ್ ಮತ್ತೆ ಮೆಂತ್ಯ ಸೊಪ್ಪು. ಇದು ನೀರಾಗಿ ರುಬ್ಕೊಂಡಿಲ್ಲ, ಮೊಸರು ಹಾಕಿ ರುಬ್ಕೊಂಡಿರೋ ಮಸಾಲೆ ಇವಾಗ ಹಾಕ್ತಾ ಇದೀನಿ. ಇವ್ರ ಬಿರಿಯಾನಿ ಮೇಕಿಂಗ್ ಹೇಗಿದೆ ಅಂತ. ಯಾವುದೇ ಕಲರ್ ಸಹ ಬಳಸೋದಿಲ್ಲ ಇವರು, ನ್ಯಾಚುರಲ್ ಆಗಿ ಬರೀ ನಮ್ಮ ಇವಾಗ ಅವ್ರು ಹೇಳಿದ ಪ್ರಕಾರ ಸೊಪ್ಪುಗಳು, ಬಳಸಿರುವಂತಹ ಸೊಪ್ಪುಗಳೇ ಅದಕ್ಕೆ ಕಲರ್ ಅನ್ನು ಕೊಡುತ್ತೆ ಬಿರಿಯಾನಿಗೆ. ಸೊ ಅದು ಫ್ಲೇವರ್ ನಮಗೆ ಗೊತ್ತಾಗ್ತಾ ಇದೆ. ನೀವು ಬಂದು ಟ್ರೈ ಮಾಡಿ, ಇದನ್ನ ಮಿಸ್ ಮಾಡ್ಕೋಬೇಡಿ ಬಿರಿಯಾನಿನ. ಅಡ್ರೆಸ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ, ಮತ್ತೆ ಲೊಕೇಶನ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಶೇರ್ ಮಾಡಿರ್ತೀನಿ. ಸೊ ಎಲ್ಲರೂ ಬಂದು ಟ್ರೈ ಮಾಡಿ. ಇವಾಗ 1/4 kg ನಾನು 1 kg ಚಿಕನ್ ತಗೊಂಡಿದ್ದೀನಿ. ನೀವು 1/4 kg ಹಾಕಿದ್ರು ಚೆನ್ನಾಗಿರುತ್ತೆ. 1 kg ಚಿಕನ್ಗೆ 1 kg ರೈಸ್ ಹಾಕಿದ್ರು ಚೆನ್ನಾಗಿರುತ್ತೆ. ಫ್ರೆಶ್ ಆಗಿ ಕಟ್ ಮಾಡಿಸ್ಕೊಂಡ್ ಬಂದಿರೋ ಚಿಕನ್ ತೊಳೆದಿದ್ದೀನಿ. ಇವಾಗ ಚಿಕನ್ ಹಾಕ್ತಾ ಇದೀನಿ ನಾನು. ಬಿರಿಯಾನಿಗೆ ಪೀಸ್ ಹಾಕ್ಬೇಕಂದ್ರೆ ನೋಡಿ, ಈ ತರ 3 ಪ್ಲೇಸ್ ಮಾಂಸ ಇರ್ಬೇಕು. ಆ ತರ ಪೀಸ್ನೇ ಹಾಕಿ, ಏಕೆಂದ್ರೆ ಆ ತರ ಪೀಸ್ ಹಾಕಿದ್ರೆ ನಿಮ್ಗೆ ಜ್ಯೂಸಿ ಆಗಿ ರುಚಿಯಾಗಿ ಚಿಕನ್ ಚೆನ್ನಾಗಿರುತ್ತೆ. ಅವಾಗ ಬಿರಿಯಾನಿಗೆ ಸೂಪರ್ ಆಗಿರುತ್ತೆ. 1 kg ಚಿಕನ್ ಹಾಕ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಸಾಲ್ಟ್ ಹಾಕೋಣ. ನಾನು ನೋಡಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಇದು 1 kg ಚಿಕನ್ಗೆ 63 ಗ್ರಾಮ್ ಹಾಕಿದ್ರೆ ಸಾಕು. ಇವಾಗ 1/4 kg ಮಾಡ್ತಿರೋದು ಕೂಡ ನಾನು ಹಾಕ್ತಾ ಇದ್ದೀನಿ. ನೀವು ಫಸ್ಟ್ ನೀರು ಹಾಕಿ ನೆನೆಸ್ಕೊಳ್ಳೋಣ. ಅಕ್ಕಿನ ಒಂದು 10 ನಿಮಿಷ ನೆನೆಸ್ಕೊಬೇಕು ನೀವು. ಅವಾಗ ರೈಸು ಚೆನ್ನಾಗಿ ಅರಳುತ್ತೆ, ಚೆನ್ನಾಗಿ ಬೇಯುತ್ತೆ. ನಾನು ಇದಕ್ಕೆ 1/4 kg ಚಿಕನ್ ಹಾಕಿ ನೀರು ಹಾಕಿದ್ದೆ. ಇವಾಗ ಡ್ರೈ ಮಾಡ್ಕೊಂಡಿದ್ದೀನಿ ನೀರ್ನ. ಇವಾಗ ಅದಕ್ಕೆ ನಾರ್ಮಲ್ ವಾಟರ್ ಯೂಸ್ ಮಾಡಲ್ಲ, ಬಿಸ್ಲೇರಿ ವಾಟರ್ನೇ ಹಾಕಿ ಎಲ್ಲ ಅಡುಗೆಗೂ ಯೂಸ್ ಮಾಡೋದು. ನೀವು ಕರೆಕ್ಟಾಗಿ ಎಷ್ಟು ಹಾಕ್ತೀರಾ ಅಷ್ಟು ಕರೆಕ್ಟಾಗಿ ಬರುತ್ತೆ ರೈಸ್. ಇವಾಗ 2 ಜಗ್ಗು ನೀರು ಹಾಕ್ತಾ ಇದ್ದೀನಿ. ಇವಾಗ ಒಂದು ಕುದಿ ಬಂದಿದೆ. ಕುದಿ ಬಂದಾದ್ಮೇಲೆ ಚಿಕನ್ 80% ಬೆಂದಿರುತ್ತೆ ನೋಡಿ. ಇವಾಗ ಆಲ್ಮೋಸ್ಟ್ 80% ಬೆಂದಿರುತ್ತೆ. ಈ ಟೈಮಲ್ಲಿ ನೀವು ರೈಸ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. 10 ನಿಮಿಷ ನೆನೆ ಹಾಕಿ ನೀರು ವಾಟರ್ನ ಡ್ರೈ ಮಾಡಿರೋದು. ಅಕ್ಕಿ ಬಂದು GTS ಬುಲೆಟ್ ನಾನು ಹಾಕೋದು, ಪ್ಲಸ್ 100 ಗ್ರಾಮು ಜೀರಾ ರೈಸ್ ಹಾಕ್ತೀನಿ. ಬನ್ನಿ ಅಕ್ಕಿ ಹಾಕೋಣ. ಈಗ ನೀವು ಅಕ್ಕಿ ಹಾಕಿದ ತಕ್ಷಣ ಒಂದ್ಸಲ ನೀಟಾಗಿ ತಿರುಗಿಸ್ಬೇಕು. ಯಾಕೆಂದ್ರೆ ನೀಟಾಗಿ ತಿರ್ಸಿದ್ರೆ ಎಲ್ಲ ಕಡೆ ನೀಟಾಗಿ ರೈಸು ಇದಾಗುತ್ತೆ. ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಮತ್ತೆ ಇದನ್ನ ಮುಚ್ಚಿಬಿಡ್ಬೇಕು. ಒಂದು 5 ಮಿನಿಟ್ಸ್ ಆದ್ಮೇಲೆ ಇನ್ನೊಂದ್ಸಲ ನೋಡಿ, ಒಂದು 2 ಮಿನಿಟ್ಸ್ ಬೆಂದ್ಮೇಲೆ ನೋಡಿ ಅದು ಕುದಿ ಬಂದೇ ಇದ್ದಾಗೆ ಆಮೇಲೆ ಲಾಸ್ಟಿಗೆ ದಮ್ ಹಾಕ್ಬೇಕು. ಸರಿ ಬನ್ನಿ ಇದು ನೋಡೋಣ. ನೋಡಿ ಈ ತರ ನೀವು ಹಾಕ್ದಾಗ ಕುದಿ ಬರ್ಬೇಕು. ಒಂದು ಕುದಿ ಬಂದ್ಮೇಲೆ ಆಲ್ಮೋಸ್ಟ್ ಚಿಕನ್ 60% ಇಲ್ಲ 70% ಬೆಂದ್ಬಿಟ್ಟಿರುತ್ತೆ. ನೀವು ಈ ಟೈಮಲ್ಲಿ ಅಕ್ಕಿ ಹಾಕಿದ್ರೆ. ಸೊ ಬಿರಿಯಾನಿ ಫೈನಲ್ ಪ್ರಿಪರೇಷನ್ ಮುಗಿದಿದೆ. ನೀಟಾಗಿ ಮನೆಯಲ್ಲಿ ಅಚ್ಚುಕಟ್ಟಾಗಿ ನೀವು ಒಳ್ಳೆ ರೆಸಿಪಿನ ಸರ್ ತೋರಿಸ್ಕೊಟ್ಟಿದ್ದಾರೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋದು. ಸೊ ಈಗ ಫೈನಲ್ ಸ್ಟೇಜ್ ಅಂದ್ರೆ ನೀವು ಹೇಗೆ ದಮ್ ಕಟ್ಟಬೇಕು ಅನ್ನೋದು. ಬಿರಿಯಾನಿ ಮೇನ್ ಇಂಪಾರ್ಟೆಂಟ್ ಅನ್ನೋದು ಫ್ಲೇವರು, ಲಾಸ್ಟ್ ಅಲ್ಲಿ ಫಿನಿಶಿಂಗ್ಗೆ ದಮ್ ಹೇಗೆ ಕಟ್ಟಬೇಕು ಅಂತ. ಸೊ ಸರ್ ಅದನ್ನ ನಿಮ್ಗೆ ಶೇಖರ್ ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಇವಾಗ ಈಸಿಯಾಗಿ ದಮ್ ಹೇಗೆ ಕಟ್ಟಬೇಕು ಅಂತ. ಸೊ ಸರ್ ನೋಡೋಣ. ಇವಾಗ ಅಕ್ಕಿ ಎಲ್ಲ ಹಾಕಿ ಲೈಟ್ ಆಗಿ ಕುದಿಯಕ್ ಬಿಟ್ಟಿದೀವಿ. ಈಗ ಈ ಸ್ಟೇಜಿಗೆ ಬಂದಿರುತ್ತೆ. ಈ ಸ್ಟೇಜಿಗೆ ಬಂದಾಗ ಒಂದ್ಸಲ ನೀಟಾಗಿ ಎಲ್ಲ ನೀವು ನೀಟಾಗಿ ತಿರ್ಸ್ಕೊಬೇಕು. ಇಲ್ಲಾಂದ್ರೆ ನಿಮ್ಗೆ ತಳ ಹಿಡಿದು ಬಿಡುತ್ತದು. ನೀಟಾಗಿ ತಿರ್ಸ್ಕೊಂಡು ಈಗ ಆಲ್ರೆಡಿ 80% ಬಿರಿಯಾನಿ ಕಂಪ್ಲೀಟ್ ಆಗೋಗಿದೆ. ಈಗ 10% ಮಾತ್ರ ಇದೆ. ಈಗ ದಮ್ ಹಾಕೋದು 10%. ಇದನ್ನ ಮುಚ್ಚಿಬಿಟ್ಟು ನೀವು ದಮ್ ಹೆಂಗ್ ಹಾಕ್ಬೇಕು ಅಂದ್ರೆ ಇದೆ ಕರೆಕ್ಟ್ ನೀವು ನೋಡ್ಕೊಬೇಕಾಗಿದ್ದು. ಲೋ ಫ್ಲೇಮ್ ಅಲ್ಲಿ ಇಟ್ಬಿಡ್ಬೇಕು. ನೀವು ಇಷ್ಟು ರೈಸ್ ಆದ್ಮೇಲೆ ಲೋ ಫ್ಲೇಮ್ ಅಲ್ಲಿ ಇಟ್ಟಿಗೆ ಒಂದು ವೆಯ್ಟ್ ಅದ್ರ ಮೇಲೆ ಇಕ್ಬೇಕು. ಅದ್ರ ಮೇಲೆ ಇಕ್ಬಿಟ್ಟು ಒಂದು 4 to 5 ಮಿನಿಟ್ಸ್ ನೀವು ಟೈಮರ್ ಆನ್ ಮಾಡ್ಕೊಂಡ್ರು ಆಗುತ್ತೆ. 4 to 5 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಲಾಸ್ಟಿಗೆ ಸ್ಟವ್ ಆಫ್ ಮಾಡಬೇಕು. ಆಮೇಲೆ ಸ್ಟವ್ ಆಫ್ ಮಾಡಾದ್ಮೇಲೆ 10 ಮಿನಿಟ್ಸ್ ಬಿಟ್ಟು ನೀವು ಒಂದ್ಸರಿ ತಿರುಗಿಸ್ಬಿಟ್ಟು ಆಫ್ ಮಾಡಿದ್ರೆ ಬಿರಿಯಾನಿ ಕಂಪ್ಲೀಟ್ ಆಗಿ ರೆಡಿ ಆಗಿರುತ್ತೆ. ನಾನು ಇವತ್ತೇ ಈ ತರ ನೋಡ್ತಾ ಇರೋದು. ಆಕ್ಚುಲಿ ನೀವು ಬಿಸ್ಲರಿ ಕ್ಯಾನ್ ಅಲ್ಲಿ ಬರೀ ವೆಯ್ಟ್ ಮಾತ್ರ ನಾನು ಅಬ್ಸರ್ವ್ ಮಾಡಿರೋದು ಆಕ್ಚುಲಿ. ಆದ್ರೆ ಬೇರೆ ವಿಡಿಯೋಸ್ ಅಥವಾ ಬೇರೆಯವರು ಬಿರಿಯಾನಿ ಪ್ರಿಪರೇಷನ್ ಮಾಡ್ತಾರೆ ಅಲ್ಲ,
ಅವರು ಆಕ್ಚುಲಿ ಹಾಟ್ ವಾಟರ್ ಇರ್ತಾರೆ, ಒಬ್ಬೊಬ್ರು ಇದ್ಲು ಹೆಂಗೆ ಕೆಂಡ ಇರುತ್ತೋ ಅದರಲ್ಲೇ ದಮ್ ಕಟ್ತಾರೆ. ನೀವು ಈ ತರ ಸಿಂಪಲ್ ಆಗಿ ಅದು ನಿಮ್ ಕಾನ್ಸೆಪ್ಟ್ ಏನು ಅಥವಾ ಮೇನ್ ದಮ್ ಕಟ್ಟೋದ್ರ ಕಾನ್ಸೆಪ್ಟ್ ಏನು ಅಂತ ಅವ್ರಿಗೆ ಹೇಳ್ಬಿಡಿ ಸರ್. ಸರ್ ಆ ತರ ಏನಿಲ್ಲ, ಇದು ಕರೆಕ್ಟ್ ಆಗಿ ನೀಟಾಗಿ ಇದು ಏನ್ ಮುಚ್ಚಿರ್ತೀವಿ ಅದು ನೀಟಾಗಿ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬೇಕು. ಅದ್ರ ಮೇಲೆ ಇದನ್ನೇ ಇಟ್ಬೇಕು ಅಂತ ಏನು ಇದಿಲ್ಲ. ಅಲ್ಲಿ ವೆಯ್ಟ್ ಗಾಳಿ ಹೊರಗಡೆ ಹೋಗ್ದಂಗೆ ಅದು ದಮ್ಮು ನೀಟಾಗಿ ಅಲ್ಲೇ ನೀಟಾಗಿ ಫ್ಲೇವರ್ ಎಲ್ಲ ನಿಮ್ ಬಿರಿಯಾನಿ ಎಲ್ಲ ಇರ್ಬೇಕು ಅಂದ್ರೆ ಅದು ವೆಯ್ಟ್ ಇದ್ರೆ ಸಾಕು. ನೀವು ಇದೇ ಇಡಬೇಕು, ಕೆಂಡನೇ ಹಾಕ್ಬೇಕು, ಬಟ್ಟೆನೆ ಮುಚ್ಚಬೇಕು ಅಂತ ಏನಿಲ್ಲ. ನೀವು ಈ ತರ ಮಾಡ್ಬಿಟ್ಟು ಮಾಡ್ಬೋದು, ಅದು ಏನ್ ತೊಂದರೆ ಇಲ್ಲ. ಸೊ ಇವಾಗ ಬಿರಿಯಾನಿ ದಮ್ ಹಾಕಿ ಅಲ್ಲಿ 4 ಮಿನಿಟ್ಸ್ ಆಯ್ತು. ಲಾಸ್ಟಿಗೆ ನೀವು ಇದೊಂದು ಮಾಡಲೇಬೇಕು. ಲಾಸ್ಟಿಗೆ ನೀವು ಇಲ್ಲಿ ಗ್ಯಾಸ್ ಆಫ್ ಮಾಡ್ಕೊಬಿಟ್ಟು ಲಾಸ್ಟ್ 2 ಸೆಕೆಂಡ್ ಜಾಸ್ತಿ ಫ್ಲೇಮ್ ಹಾಕ್ಬಿಟ್ಟು ಅದು ಸ್ಟವ್ ಆಫ್ ಮಾಡ್ಬಿಟ್ರೆ ಅದು ಕಂಪ್ಲೀಟ್ ಆಗಿ ರೆಡಿ ಆಗ್ಬಿಡುತ್ತೆ. ಒಂದು 10 ಮಿನಿಟ್ಸ್ ಆದ್ಮೇಲೆ ನೀವು ಅದನ್ನ ಓಪನ್ ಮಾಡಿ, ಇಮಿಡಿಯೇಟ್ ಓಪನ್ ಮಾಡಬಾರ್ದು. ಅದು 10 ಮಿನಿಟ್ಸ್ ಆದ್ಮೇಲೆ ನೀವು ಓಪನ್ ಮಾಡೋದು. ಇವಾಗ ಬಿರಿಯಾನಿ ಹೇಗಾಗಿದೆ ಅಂತ ಚೆಕ್ ಮಾಡೋಣ, ನಿಮ್ಗೂ ತೋರಿಸ್ತೀನಿ. ಇವಾಗ ಈ ತರ ರೆಡಿ ಆಗಿರುತ್ತೆ. ಅವಾಗ ನೀವೇನ್ ಮಾಡ್ಬೇಕಂದ್ರೆ ಒಂದ್ಸಲ ನೀಟಾಗಿ ಈ ತರ ತಿರ್ಸ್ಕೊಂಡು ಹೋಗ್ಬೇಕು. ನೀಟಾಗಿ ತಿರ್ಸ್ಕೊಂಡ್ರೆ ಅವಾಗ ಒಂದ್ಸಲ ಕರೆಕ್ಟ್ ಆಗಿ ಬಿರಿಯಾನಿ ರೆಡಿ ಆಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹುಡುಗುಡಿಯಾಗಿ ಬಂದಿದೆ. ನೀವು ಈ ತರ ತಿರ್ಗಿಸ್ಬಿಟ್ಟು ಎಷ್ಟು ಚೆನ್ನಾಗಿ ಆಗಿದೆ ಬಿರಿಯಾನಿ ನೋಡ್ಕೊಳ್ಳಿ. ಎಷ್ಟು ಹುಡುಗ ತೆಗೆದು ಹಾಟ್ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ನೋಡಿ ಒಂದೇ ಒಂದು ಚೂರು ತಳ ಹಿಡ್ದಿಲ್ಲ. ಈ ತರ ಮಾಡ್ಕೊಂಡೋದ್ರೆ ನಿಮ್ಗೆ ಯಾವುದೇ ರೀತಿ ಎಂತ ಪಾತ್ರೆಯಲ್ಲಿ ಮಾಡಿದ್ರು ಈ ತರನೇ ಇರುತ್ತೆ ಬಿರಿಯಾನಿ. ಸೊ ಸರ್, ನಿಮಗೆ ಈ ಬಿರಿಯಾನಿ ಮನೆಯಲ್ಲಿ ಮಾಡೋ ಬಿರಿಯಾನಿನ ಜನಕ್ಕೆ ಕೊಡಬೇಕು ಅಂತ ನಿಮ್ಗೆ ಐಡಿಯಾ ಹೇಗೆ ಬಂತು? ಮುಂಚೆ ನೀವು ಏನು ಮಾಡ್ಕೊಂಡಿದ್ರಿ? ಈ ಪ್ಯಾಷನ್ ನಿಮಗೆ ಹೇಗೆ ಐಡಿಯಾ ಬಂತು ಸರ್, ಹೇಳಿ ಸ್ವಲ್ಪ ಜನಕ್ಕೆ. ಸರ್, ನಾನು 2005 ನಾನು ಬಾಂಬೆಲಿ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ. ನನ್ನ ಜರ್ನಿ ಅವಾಗಿಂದ ಸ್ಟಾರ್ಟ್ ಆಯ್ತು. ಅಲ್ಲಿ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಕಿಚನ್ ಅಲ್ಲೆಲ್ಲ ನೋಡ್ಕೊತಾ ಇದ್ದೆ. ವೆಜ್ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ. ಅದರಿಂದ ಮಾಡ್ತಾ ಮಾಡ್ತಾ ಆಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಆಟೋ ಓಡಿಸ್ತಾ ಇದ್ದೆ, ಆಮೇಲೆ ಕ್ಯಾಬ್ ಓಡಿಸ್ತಾ ಇದ್ದೆ. ನಾನು ಡೈಲಿ ಕ್ಯಾಬ್ ಓಡಿಸ್ಬೇಕಾದ್ರೆ ಕೆಲವೊಂದ್ ಕಡೆ ತಿನ್ನಕ್ ಹೋಗ್ತಿದ್ದೆ, ಒಂದೊಂದ್ ಕಡೆ ಊಟ ಚೆನ್ನಾಗಿರ್ತಿರ್ಲಿಲ್ಲ, ಕ್ವಾಲಿಟಿ ಇರ್ತಿರ್ಲಿಲ್ಲ. ಅದರಿಂದ ಸರಿ ನಾನು ಏನಾದ್ರು ಮಾಡ್ಬೇಕಲ್ಲ ಅಂತ ಯೋಚನೆ ಬಂತು. ಅವಾಗ ನಾನು ಮನೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಂದೇ ಆದಂತ ಓನ್ ಸ್ಟೈಲಲ್ಲಿ ಮಾಡ್ತಾ ಮಾಡ್ತಾ ರೆಡಿ ಮಾಡಿ ಇವಾಗ ನಾನು ಒಂದು ಹೋಟೆಲ್ ಮಾಡ್ಕೊಂಡು ಜನಕ್ಕೆ ಕ್ವಾಲಿಟಿ ಅಂಡ್ ಫುಡ್ ರುಚಿ ಆದ ಯಾವುದೇ ರೀತಿ ಕಲರ್ ಆಗ್ತಂಗೆ ನಾನೇ ಓನಾಗಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹೆಸರು ಹೇಳಿ ಸರ್. ಸರ್, ನನ್ನ ಹೆಸರು ಗಗನ್ ಅಂತ. ನಮ್ಮ ಬ್ರದರ್ ಇವರು ಆಕ್ಚುಲಿ ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಎಲ್ಲ ಮಾತಾಡ್ಕೊತಿದ್ವಿ. ನಮಗೆ ಓಲಾ ಊಬರ್ ಕೋರ್ಸ್ಕೊಂಡಿದ್ದ ನಮ್ಮ ಬ್ರದರು. ಅದಕ್ಕೋಸ್ಕರ ನಾವು ಎಲ್ಲ ಕಡೆ ತಿಂತಿದ್ವಿ, ಟೇಸ್ಟ್ ಸೆಟ್ ಆಗ್ತಿರ್ಲಿಲ್ಲ. ಅಂದ್ರೆ ಒಂದೊಂದ್ ಕಡೆ ಚೆನ್ನಾಗಿರೋದು, ಒಂದೊಂದ್ ಕಡೆ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಹೇಗಿದ್ರು ನಾವು ಮನೇಲೆಲ್ಲ ಟ್ರೈ ಮಾಡ್ತಿದ್ವಲ್ಲ, ಅದಕ್ಕೋಸ್ಕರ ಹೋಟ್ಲು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ನಾನ್ ವೆಜ್ ಹೋಟ್ಲು ಸ್ಟಾರ್ಟ್ ಮಾಡಿದ್ವಿ ನಾವು ಮತ್ತೆ ನಮ್ಮ ಬ್ರದರು. ಇವಾಗ ಏನು ನೀವು ನೋಡ್ದಂಗೆ ಏನೋ ಬೇರೆ ಕೆಮಿಕಲ್ಸ್ ಅಥವಾ ಬೇರೆ ಔಟ್ಸೈಡ್ ಇಂದ ತಂದೆಲ್ಲ ನಾವು ಎಲ್ಲ ಹೋಮ್ ಮೇಡ್ ಇಲ್ಲೇ ಎಲ್ಲ ರೆಸಿಪಿ ರೆಡಿ ಮಾಡ್ಕೊಂಡು ನಾವು ಹಾಕಿ ಇದು ಮಾಡ್ತೀವಿ ಸರ್. ಗುಡ್ ಕ್ವಾಲಿಟಿ ಅಂಡ್ ಗುಡ್ ಕ್ವಾಂಟಿಟಿ ಆಲ್ಸೋ. ಓಕೆ ಸರ್. ಸರ್, ಇದು ಅಡ್ರೆಸ್ ಬಗ್ಗೆನೂ ಹೇಳ್ಬಿಡಿ ಸರ್. ಸರ್, ಅಡ್ರೆಸ್ ಬಂದು ಇದು ಪೀಣ್ಯ ಸೆಕೆಂಡ್ ಸ್ಟೇಜು. ಇಲ್ಲಿ ಗ್ಯಾಸ್ ಬಂಕ್ ಇದೆ, LPG ಗ್ಯಾಸ್ ಬಂಕ್ ಇದೆ. ಅಲ್ಲಿಂದ ನೀವು ರೈಟ್ ತಗೊಂಡ್ರೆ ಪಕ್ಕದಲ್ಲೇ kebab.com ಅಂತ ನಾವು ಇದು ಮಾಡಿದೀವಿ, ಹೋಟೆಲ್ ಮಾಡಿದೀವಿ. ನೀವು ಬಂದ್ಬೋದು. ಬಂದು ಮಂಡೇ ರಜೆ ಇರುತ್ತೆ, ಎವ್ರಿ ಡೇ ಓಪನ್. ಸಂಜೆ 5ರಿಂದ 11 ಗಂಟೆವರೆಗೂ ಇರ್ತೀವಿ. ನೀವು ಬಿರಿಯಾನಿ ಮತ್ತೆ ಕಬಾಬು ಕುಷ್ಕ ಸಿಗುತ್ತೆ. ಇಷ್ಟು ಮಾಡ್ತಾ ಇದೀವಿ ಪ್ರೆಸೆಂಟ್ಗೆ. ಇವಾಗ ನೀವು ಬಂದು ಟೇಸ್ಟ್ ಮಾಡ್ಬಿಟ್ಟು ನೀವು ನೋಡಿ ಒಂದ್ಸಲ ತಿಂದು. ಸಂಡೇ ಮಾತ್ರ 12 ಗಂಟೆಯಿಂದ ನೈಟ್ 11 ಗಂಟೆವರೆಗೂ ಇರುತ್ತೆ. ಮಧ್ಯಾಹ್ನ 12 ಗಂಟೆಯಿಂದ ನೈಟ್ 11 ಗಂಟೆವರೆಗೂ ಮಾಡ್ತೀವಿ ಸಂಡೇ ಮಾತ್ರ. ಮಂಡೇ ಹಾಲಿಡೇ ಇರುತ್ತೆ. ಇನ್ನು ಎವ್ರಿ ಡೇ 5 to 11 ಈವ್ನಿಂಗ್ ಟೈಮ್ ಮಾತ್ರ ಸ್ಟಾರ್ಟ್ ಮಾಡಿದ್ದೀವಿ. ನಾನು ಕಾಲೇಜ್ ಹತ್ರ ಹೋಗ್ಬಿಟ್ಟು ಎಲ್ಲ ಗೊತ್ತಲ್ಲ, ಸ್ಟೂಡೆಂಟ್ಸ್ ಅಂದ್ರೆ ಹೇಗೆ ಆಚೆ ಕಡೆ ತಿಂತಾ ಇರ್ತಾರೆ ಎಲ್ಲ. ಬಟ್ ಅವ್ರಿಗೆ ಗುಡ್ ಕ್ವಾಲಿಟಿ ಫುಡ್ ಮತ್ತೆ ಕ್ವಾಂಟಿಟಿ ಕೊಡುವಂತ ಫುಡ್ ಎಲ್ಲೂ ಸಿಗಲ್ಲ, ಯಾವ ಹೋಟ್ಲಲ್ಲೂ ಇಲ್ಲ. ಅದಕ್ಕೋಸ್ಕರ ನಾನು ಮತ್ತೆ ನಮ್ಮ ಬ್ರದರ್ ಯೋಚನೆ ಮಾಡಿಬಿಟ್ಟು ಇಲ್ಲ ಏನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಹೊಸದಾಗಿ ನಾವು ಸ್ಟಾರ್ಟ್ ಮಾಡಿದ್ವಿ kebab.com. ಎಲ್ಲ ಕಡೆ ಫುಲ್ ಕೆಮಿಕಲ್ಸ್ ಆ ಥರ ಇರೋ ಫುಡ್ ಸ್ಟೈಲಲ್ಲಿ ನಾವು ನಮ್ಮ ರೆಸಿಪಿ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವೇ ಸೇಮ್ ಮನೇಲಿ ಹೇಗೆ ಮಾಡ್ತೀವೋ ಅದೇ ಸೇಮ್ ಹೋಮ್ ಮೇಡ್ ಥರ ನಾವು ಇಲ್ಲಿ ಹೋಟ್ಲಿಗೆ ಜನ ಅದೇ ಥರ ಸರ್ವ್ ಮಾಡಿದ್ರೆ ಹೇಗೆ ಬರ್ತಾರೆ. ಹಾಗಂದ್ರೆ ನಾವು 15 days ಆಯ್ತು ಸ್ಟಾರ್ಟ್ ಮಾಡಿ. ಇಲ್ಲಿವರೆಗೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ.
ನಾವು ನಮ್ಮ ಬ್ರದರ್ ಅದೇ ನಂಬಿಕೆ ಮೇಲೆ ಇವಾಗ ಫುಲ್ ಮಾತಾಡ್ಕೊಂಡು ಒಂದು kebab.com ಅಂತ ಹೇಳಿ ಹೋಟ್ಲು ಸ್ಟಾರ್ಟ್ ಮಾಡಿ 15 days ಆಯ್ತು ಸ್ಟಾರ್ಟ್ ಮಾಡಿ. ರಿಪೀಟೆಡ್ ಕಸ್ಟಮರ್ಸ್, ಗುಡ್ ಕ್ವಾಲಿಟಿ ಗುಡ್ ಕ್ವಾಂಟಿಟಿ ಎಲ್ಲ ಕ್ವಾಲಿಟಿ ಫುಡ್ ಕ್ವಾಲಿಟಿ ನೋಡ್ಬಿಟ್ಟು ಬರ್ತಾ ಇದಾರೆ. ಸೊ ಇವಾಗ ಬಿರಿಯಾನಿ ಕಂಪ್ಲೀಟ್ಲಿ ರೆಡಿ ಆಗಿದೆ. ಸೊ ಇವಾಗ ಬಿರಿಯಾನಿನ ಟೇಸ್ಟ್ ಮಾಡೋ ಒಂದು ಸಮಯ ಬಂದಿದೆ. ಸೊ ಬನ್ನಿ, ಈಗ ಬಿರಿಯಾನಿನ ನಮ್ಗೆ ಸರ್ವ್ ಮಾಡಿದ್ದಾರೆ, ಅದ್ರ ಜೊತೆಗೆ ಕಬಾಬ್ ಕೂಡ ಸರ್ವ್ ಮಾಡಿದ್ದಾರೆ. ಸೊ ನಿಮ್ಗೆ ಮೇನ್ ಆಗಿ ಬಿರಿಯಾನಿ ಕ್ವಾಂಟಿಟಿ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಅದ್ಭುತವಾಗಿದೆ. ಸೊ ರುಚಿಕರವಾದ ಕಬಾಬ್ ಸಹ ಕೊಟ್ಟಿದ್ದಾರೆ ನಮ್ಗೆ. ಸೊ ಇದು ಬಂದ್ಬಿಟ್ಟು 50 rupeesಗೆ 100 ಗ್ರಾಮ್ ಕಬಾಬ್ ಕೊಡ್ತಾರೆ. ಮತ್ತೆ ಇಲ್ಲಿ 80 rupeesಗೆ ಒಂದು ಚಿಕನ್ ಬಿರಿಯಾನಿ ಕೊಡ್ತಾರೆ. ಬೇರೆ ಕಡೆ ಎಲ್ಲ ನೋಡ್ಬೋದು ನೀವು 120 rupees ಇರುತ್ತೆ ಚಿಕನ್ ಬಿರಿಯಾನಿ. ಸೊ ಇಲ್ಲಿ ಮಾತ್ರ 80 rupees ಕೇಕ್ ಕೊಡ್ತಾರೆ. ಸೊ ಯಾರ್ಯಾರು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಬಂದ್ರೆ ಅವರಿಗೆ ಒಂದು ಬಿರಿಯಾನಿ ಜೊತೆಗೆ 100 ಗ್ರಾಮ್ ಕಬಾಬ್ ಆಫರ್ ನಡೀತಾ ಇದೆ, ಆಫರ್ ಕೊಡ್ತಾರೆ. ಸೊ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ, ಬಿರಿಯಾನಿ ಜೊತೆಗೆ ಕಬಾಬ್ ಕೂಡ ಸಿಗುತ್ತೆ. ಸೊ ಈಗ ಬಿರಿಯಾನಿ ಟೇಸ್ಟ್ ಮಾಡೋ ಸಮಯ. ಸೊ ನೋಡ್ಬೋದು ನೀವು ಚಿಕನ್ ಪೀಸಸ್ ತುಂಬಾ ಸಾಫ್ಟ್ ಆಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಮೇನ್ ಆಗ್ಲೇ ಅವರು ಗ್ರೀನ್ ಒಂದು ಮಸಾಲೆ ಪ್ರಿಪೇರ್ ಮಾಡಿದ್ರು. ಸೊ ಆ ಮಸಾಲೆ ಫ್ರೇಗ್ರೆನ್ಸ್ ಏನು ಅವ್ರು ಯೂಸ್ ಮಾಡಿಲ್ಲ, ಆಕ್ಚುಲಿ ಬಿರಿಯಾನಿ ಪೌಡರ್ ನ ಪ್ರಿಪೇರ್ ಮಾಡಿದ್ರು ಅವ್ರ ಸ್ಪೆಷಲ್. ಸೊ ಅದ್ರ ಫ್ರೇಗ್ರೆನ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಟೇಸ್ಟ್ ಮಾತ್ರ ಪರ್ಫೆಕ್ಟ್ ಆಗಿದೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ಬೇರೆ ಕಡೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಅದ್ರ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಸೊ ಇಲ್ಲಿ ಅದು ಯಾವ್ದು ನನಗೆ ಕಾಣಿಸ್ತಾ ಇಲ್ಲ. ಸೊ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಬಿರಿಯಾನಿ. ಅದ್ರ ಜೊತೆಗೆ ನಿಮ್ಗೆ ರೈತಾ ಸಹ ಕೊಟ್ಟಿದ್ದಾರೆ. ಸೊ ರೈತಾ ಜೊತೆ ಟ್ರೈ ಮಾಡೋಣ. ಸೊ ಈಗ ಇದ್ರ ಕಾಂಬಿನೇಷನ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿದೆ. ಸೊ ಯಾರ್ಯಾರು ಟ್ರೈ ಮಾಡ್ಬೇಕು, ಇನ್ನ ಚೆನ್ನಾಗಿರೋ ಬಿರಿಯಾನಿ ನಮ್ಮ ಮನೇಲಿ ರೆಸಿಪಿ ಮಾಡ್ಕೋಬೇಕು ಅಂದವರು ಖಂಡಿತ kebab.com ಗೆ ವಿಸಿಟ್ ಮಾಡಿ. ಮನೆಯಲ್ಲೂ ಸಹ ರೆಸಿಪಿ ನೋಡ್ಕೊಂಡು ನೀವೇ ತುಂಬಾ ಸುಲಭವಾಗಿ ಸೊ ಕಬಾಬ್ ನ ಟೇಸ್ಟ್ ಮಾಡೋಣ ಇವಾಗ. ಸೊ ಅದ್ರ ಜೊತೆ ಗ್ರೀನ್ ಚಟ್ನಿ ಕೂಡ ಕೊಟ್ಟಿದ್ದಾರೆ ನಮ್ಗೆ. ಬಾಯಲ್ಲಿ ಆಲ್ರೆಡಿ ನೀರ್ ಬರ್ತಾ ಇದೆ. ಅದ್ಭುತವಾಗಿದೆ. ಪುದೀನಾ ಚಟ್ನಿ ಅಂತಾರಲ್ಲ, ಇದೇ ಪುದೀನಾ ಚಟ್ನಿ. ಸೊ ಫ್ಲೇವರ್ ನಮ್ಗೆ ಪುದೀನಾ ಚಟ್ನಿದು ಹಂಗೆ ನಾಲ್ಗೆ ಚಪ್ಪರ್ಸ್ಕೊಂಡು ತಿಂತೀವಿ ಅಂತವಲ್ಲ, ಅದೇ ತರ ಇದೆ.